ಎರಡು ಕಡ್ಡಿ ಬಿದ್ದರೆ ವೀಡಿಯೋ ಸ್ಟಾರ್ಟ್ ಆಗುತ್ತೆ. ಹಾಗೆ ಸ್ಟಾಪ್ ಆಯ್ತಲ್ಲ ನಿಂತದಂತ ಅರ್ಥ. ನಾನು ನಿಂದಿರಲಿ ಸರ್. ತಿರುಪತಿಯಲ್ಲಿ ವೆಂಕಟೇಶ್ವರ ಸ್ವಾಮಿ ಅಲ್ಲಿ ಅವರು ಸಾಕ್ಷಾತ್ ದರ್ಶನ ಮಾಡಕ್ಕೆ ಹೋಗ್ತಾರೆ. ಆದರೆ ಇವರು ಕೆಳ ಜಾತಿದವ್ರು ಅಂತ ಹೇಳಿ ಪೂಜಾರಿಗಳು ಒಳಗೆ ಕರ್ಕೊಲ್ಲ. ಅವರು ಒಂದೇ ಭಾಳ ದುಃಖಿತರಾಗಿ ಮುಂದೆ ಏನು ಮಾಡ್ತಾರೆ, ಒಂದು ಮೂಲೆಯಲ್ಲಿ ಹೋಗಿ ಕೂತ್ಬಿಡ್ತಾರೆ. ಅಂಥೊತ್ತಿಗೆ ಅವ್ರಿಗೆ ಭಕ್ತಿಗೆ ಮೆಚ್ಚಿ ದೇವಾಲಯದಲ್ಲಿ ಇರುವಂತಹ ದೇವರೇ ಸಾಕ್ಷಾತ್ ಹೊರಗಡೆ ಬಂದು ಏನು ಮಾಡ್ತಾನಂದರೆ ಅವರಿಗೆ ಇದು ಮಾಡ್ತಾನೆ, ದರ್ಶನ ಕೊಡ್ತಾನೆ. ದರ್ಶನ ಕೊಟ್ಟು ಅವ್ರ ಜೊತೆ ಆಟ ಆಡ್ತಾರೆ. ಆಟ ಆದಮೇಲೆ ತಮ್ಮ ಶಾಲನ್ನು ಮತ್ತೆ ಅವ್ರು ಮಕ್ಕೊಂಡಾಗ ಮತ್ತು ಅವರು ಒಂದು ಮುತ್ತಿನ ಸರನ್ನು ಹಾಕಿ ಹೋಗ್ತಾರೆ. ಆಮೇಲೆ ಮರುದಿನ ಹೋಗಿ ದೇವಸ್ಥಾನದಾಗ ನೋಡ್ತಾರೆ. ಅಲ್ಲಿ ದೇವಸ್ಥಾನದಲ್ಲಿ ದೇವರ ಸರನೇ ಇಲ್ಲ. ಆಮೇಲೆ ಎಲ್ಲ ಕಡೆ ಹುಡುಕಿ ನೋಡ್ತಾರೆ. ಅಲ್ಲಿ ಇವರು ಕೊಳ್ಳಾಗಿರ್ತಾರೆ ಸರ. ಇದ್ಮೇಲೆ ಏನಾಗ್ತದೆ, ಇದನ್ನ ಅದು ದೇವಸ್ಥಾನದಲ್ಲಿ ಕಳ್ತನ ಮಾಡ್ಯಾನ ಅಂತೇಳಿ ಅಲ್ಲಿನ ರಾಜರಿಗೆ ಒಂದು ಫಿರ್ಯಾದಿ ಮಾಡ್ತಾರೆ. ಆಮೇಲೆ ಇವರನ್ನು ಜೈಲಿಗೆ ಹೋಗಿ ಬಂಧಿಸ್ಮೇಲೆ ಅವ ಹೇಳ್ತಾನೆ, ನಾ ಕಳ್ತನ ಮಾಡಲಿಲ್ಲ, ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿನೇ ನಮ್ಮ ಹತ್ರ ಬಂದು ನಮಗೆ ದರ್ಶನ ಕೊಟ್ಟು ಎಲ್ಲ ಸರ ಕೊಟ್ಟು ಹೋಗ್ಯಾನ ಅಂತ ಹೇಳ್ತಾರೆ. ಅಂದ್ರೂ ಯಾರೂ ನಂಬಲ್ಲ. ಅಷ್ಟು ನೀವು ದೇವ್ರ ಭಕ್ತ ಇದ್ದರೆ ಒಂದು ಕೋಣೆಯಷ್ಟು ಕಪ್ಪನ್ನು ತುಂಬಿಡ್ತೀವಿ ನಾವು. ನೀನು ಅಷ್ಟು ಭಕ್ತ ಇದೆ, ನೀ ಏನು ಮಾಡು, ಅದನ್ನು ತಿಂದು ತೋರಿಸು ಅಂತ ಹೇಳ್ತಾರೆ. ಆಮೇಲೆ ಅವನಿಗೆ ಏನಪ್ಪ ಇಷ್ಟು ನಾವು ಒಂದು ಕಪ್ಪು 5-6 ಕಪ್ ತಿನ್ನೋದು ದೊಡ್ಡ ಮಾತು, ಒಂದು ಕೋಣೆಯಷ್ಟು ಕಪ್ ಎಲ್ಲಿ ತಿನ್ನಬೇಕು ಅಂತ ದೇವರಿಗೆ ಒಂದು ಶರಣ ಆಗಿಬಿಡ್ತಾನೆ. ದೇವರಿಗೆ ಶರಣ ಆದಮೇಲೆ ಸಾಕ್ಷಾತ್ ದೇವರೇ ಆನೆಯಾಗಿ ಬರ್ತಾನೆ. ಆನೆಯಾಗಿ ಬಂದು ಎಲ್ಲ ಕಪ್ಪುಗಳನ್ನು ತಿಂದುಬಿಡ್ತಾನೆ. ಆಮೇಲೆ ಬಂದು ನೋಡ್ತಾರೆ ಎಲ್ಲ ರಾಜರು ಎಲ್ಲ ಬಂದಮೇಲೆ ಭಾಳಷ್ಟು ಆಶ್ಚರ್ಯ ಆಗ್ತಾರೆ. ಆಮೇಲೆ ಏನಾಗ್ತದೆ, ಏನು ದೇವರೇ ಆನೆ ರೂಪದಲ್ಲಿ ಬಂದು ಇವೆಲ್ಲ ತಿಂದನ ಅಂತೇಳಿ ಏನು ಮಾಡ್ತಾರೆ. ಆಗಿನ ಹಿಡಿದು ಆ ಥರ ಏನು ಕರೀತಾರೆ ಅಂದರೆ ಹಾತಿರಾಮ್ಜಿ ಅಂತ ಕರೀತಾರೆ. ಇದು ಹೆಸರೇನು ಹಾತಿರಾಮ್ಜಿ ಮಠ ಅಂತ ಇದೆ. ತಿರುಪತಿದಾಗೂ ಹಾತಿರಾಮ್ಜಿ ಮಠ ಇದೆ. ತಿರುಪತಿದಾಗೂ ಫಸ್ಟು ಪೂಜೆ ಇವ್ರದ್ದೇ ನಡೀತದೆ. ತಿರುಪತಿ ತಿರುಪತಿ ಗುಡಿ ಬಾಜುನೇ ಇವ್ರದ್ದು ಹಾತಿರಾಮ್ಜಿ ಅಂತ. ನಾವು ಅಲ್ಲಿ ಹೋದಾಗ ಹಾತಿರಾಮ್ಜಿ ಟೆಂಪಲ್ ಇದು ಯಾವುದು ಲಾಡ್ಜ್ನಲ್ಲಿ ಆಶ್ರಮದಲ್ಲಿ ಉಳ್ಕೊಂಡಿದ್ದೆ ನಾನು. ಅಷ್ಟೊಂದು ಶ್ರೇಷ್ಠವಾದ ಇಲ್ಲಿಂದ ಮೊದಲು ಅಥವಾ ಏನು ಮಾಡ್ತಾರೆ, ಬಾಲಕನ ರೂಪದಲ್ಲಿ ದರ್ಶನ ಕೊಡ್ತಾ ಇದ್ದಾನೆ. ಆದ ಕಾರಣದಿಂದ ಆತ ಏನು ಕರಿತಾ ಇದ್ದೀನಿ, ವೆಂಕಟೇಶ್ವರ ಅಂತ ಕರಿತಾ ಇದ್ದಿಲ್ಲ, ಬಾಲಾಜಿ ಬಾಲಕ ಕರೀತಾರೆ. ಬಾಲಾಜಿ ಅಂತ ಕರೀತಾರೆ. ನೋಡಿ ಅದೇ ಒಂದು ಕೊಂಡಾಡುವಂಥ ಒಂದು ದೃಶ್ಯ. ನಾವು ಇದೇ ಫಸ್ಟ್ ನೋಡಿ ಇಲ್ಲಿ ಇದು ಏನು ಇದು ಮೂರ್ತಿ ಇದೆ ಇಲ್ಲ ಒಳಗಡೆ, ಅದು ಕಲ್ಲಿನಿಂದ ಕೆತ್ತಿದಂಥ ಮೂರ್ತಿ ಅಲ್ಲ. ಅಲ್ಲಿ ಏನಾಗನ, ಅಲ್ಲಿ ಬಾಲಕನಾಗಿರುವಂಥ ವೆಂಕಟೇಶ್ವರನೇ ಅಲ್ಲಿ ಹೋಗಿ ಆತನೇ ಒಂದು ಮೂರ್ತಿ, ಕಲ್ಲಿನ ಮೂರ್ತಿಯಾಗಿ ತೋರ್ತೀನಿ ಆಗಲ್ಲ ಅಂತ ಹೇಳಿ ಅಂದ್ರೆ ಕೆತ್ತಲ್ಪಟ್ಟ ಒಳಗಡೆ ಹೋಗೋದು. ಆದರೆ ಅಲ್ಲಿ ಮೂರ್ತಿ ಇರೋದು ಸ್ವಯಂಭೂ ಮೂರ್ತಿ, ಅದನ್ನು ಪ್ರಕಟ ಮಾಡಿ ಏನು ಕೆತ್ತಲ್ಪಟ್ಟಂಥ ಮೂರ್ತಿ ಅಲ್ಲ. ಅದು ಸ್ವಯಂ ಒಂದು ಅಲ್ಲಿ ನೋಡಿ, ಅಲ್ಲಿ ತಿರುಪತಿದಾಗೂ ಏನಾದ ಸ್ವಯಂಭೂ ಮೂರ್ತಿ. ಅಲ್ಲಿ ಪದ್ಮಾವತಿ ಕಾರಣದಿಂದ ಏನಾಗ್ತಾನೆ, ಮೂರ್ತಿಯಾಗಿ ಬದಲಾಗ್ತಾನೆ, ಮನುಷ್ಯನೇ ಮೂರ್ತಿಯಾಗಿ ಬದಲಾಗ್ತಾನೆ. ಇಲ್ಲೂ ಬಾಲಕನಾಗಿರುವಂಥ ವೆಂಕಟೇಶ್ವರನೇ ಮೂರ್ತಿಯಾಗಿ ಬದಲಾಗ್ತಾನೆ, ಸ್ವಯಂಭೂ ಮೂರ್ತಿ. ಮೊದಲಿಂದ ಅಷ್ಟೊಂದು ಶ್ರೇಷ್ಠವಾದಂಥ ಸ್ಥಳ. ನಾವಿಲ್ಲೇ ಗುಲ್ಬರ್ಗದಾಗೆ ಇರ್ತೀವಿ, ಅದಕ್ಕೂ ನಮಗೆ ಗೊತ್ತಿರಲಿಲ್ಲ. ಇದೇ ಫಸ್ಟ್ ನಾವು ಎರಡನೇ ಒಂದು ತಿರುಪತಿ ಅಂತ ಹಾಂ ರೀ.